ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಾಡುಗೊಲ್ಲ ಸಮುದಾಯದ ಜನರ ತೋಟದ ಮನೆಗಳಿಗೆ ಹೋಗುವ ರಸ್ತೆಗೆ ತಾವೇ ಸ್ವತಃ ಹಣ ಹಾಕಿಕೊಂಡು ರಸ್ತೆ ನಿರ್ಮಿಸಿಕೊಳ್ಳುತ್ತಿದ್ದಾರೆ ಎಂದು ಚಾಲುಕ್ಯ ನ್ಯೂಸ್ನಲ್ಲಿ ಡಿಸೆಂಬರ್ 27ರಂದು ವರದಿ ಬಿತ್ತರಿಸಲಾಗಿತ್ತು. ಈ ಬೆನ್ನಲ್ಲೇ ಚಾಲುಕ್ಯ ನ್ಯೂಸ್ ವರದಿಗೆ ಎಚ್ಚೆತ್ತ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ 15ನೇ ಹಣಕಾಸು ಯೋಜನೆಯಲ್ಲಿ 1,60,000 ರೂಪಾಯಿ ಅನುದಾನವನ್ನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಕೂಡಲೇ ಮಂಜೂರು ಮಾಡಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ, ಮಾರಶೆಟ್ಟಿಹಳ್ಳಿ ಗ್ರಾಮದ ಕಾಡುಗೊಲ್ಲ ಸಮುದಾಯದ 20 ಕುಟುಂಬಗಳು ವಾಸಿಸುವ ತೋಟದ ರಸ್ತೆ ಸ್ವತಃ ಅವರೇ ಹಣ ಹಾಕಿಕೊಂಡು ರಸ್ತೆ ಅಭಿವೃದ್ಧಿ ಮಾಡಿಕೊಳ್ಳುತ್ತಿದ್ದರು. ಈ ರಸ್ತೆ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ 15ನೇ ಹಣಕಾಸು ಯೋಜನೆಯಲ್ಲಿ 1,60,000 ಅನುದಾನ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾಲಿಂಗಯ್ಯ, ಈರಣ್ಣ, ಉಮೇಶ್, ಅರುಣ್, ಶಿವಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ದುಡ್ಡು ಎಷ್ಟಾರ ಲಾಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಕೆಲಸ ಕಾಮಗಾರಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾನು ಯಾದವರ ಜನಾಂಗದವರು ಎಲ್ಲರೂ, ನಮ್ಮ ಗ್ರಾಮದವರು, ಈ ತೋಟದಲ್ಲಿ ಅಕ್ಕಪಕ್ಕ ಇರೋರು, ಈ ಮನೆಯವರು ಎಲ್ಲರೂ ನನಗೆ ಸಹಕರಿಸ್ತಾವ್ರೆ. ಆದರೆ ಅವ್ರು ಏನೇ ಅನ್ನಲಿ ನಾನು ಬೇಜಾರು ಮಾಡ್ಕೊಂಡು, ನಾನಂದ್ರು ಅವರು ಬೇಜಾರು ಮಾಡ್ಕೊಂಡಾಗೆ ಈ ಕೆಲಸವನ್ನು ಕಾಮಗಾರಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮುಂದೆ ಇಂಥ ಏನೂ ಸಮಸ್ಯೆ ಬರೆದಾಗ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಇದು 1,60,000 ಪಂಚಾಯತಿ ವತಿಯಿಂದ ನಮಗೆ ಹಣ ಬಿಡುಗಡೆ ಇದೆ. ಅದಕ್ಕೋಸ್ಕರ ಸಾಲ್ಟೇಜ್ ಇರೋದಕ್ಕೋಸ್ಕರ ಜನ ತಗೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಪಂಚಾಯತಿ ವತಿಯಿಂದ ಅವರು 15 ಹಣಕಾಸಿನಿಂದ 1,60,000 ರೂಪಾಯಿನ ಬಿಡುಗಡೆ ಮಾಡಿಸಿ ಬಂದಿದ್ದಾರೆ. ನಮ್ಮ ಗದರಟ್ಟಿ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಸ್ವಾಗತವನ್ನು ಬಯಸ್ತೀವಿ. ಎಲ್ಲ ರೀತಿಯಲ್ಲಿ ನಮಗೆ ಬೆಂಬಲ ಕೊಡ್ತಿದ್ದಾರೆ ಅವರು. ನಾವು ಅವ್ರಿಗೆ ಸಹಕಾರ ಕೊಡ್ತಿದ್ವಿ. ಗ್ರಾಮದವರು ಇಲ್ಲಿ ನಮಗೆ ತೊಂದರೆ ಇತ್ತು. ತೋಟ ಕಾಯಿ ಹರ್ಕೊಂಬರೋಕ್ಕೆ ಮತ್ತು ಗೇಮೆ ಉಳುಮೆ ಮಾಡೋಕ್ಕೆ ಹೋಗೋಕ್ಕೋಸ್ಕರವಾಗಿ ಮೇವು ತರೋಕ್ಕೆ, ಆಮೇಲೆ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗೋದಕ್ಕೆ, ಆಮೇಲೆ ಅನಾರೋಗ್ಯದಿಂದ ಬೆಳೆತಿದ್ರೆ ಆರೋಗ್ಯ ಒಂದು ಆಟ ಸಹ ಬರಕ್ ಆಗ್ತಿರಲಿಲ್ಲ. ಇಲ್ಲಿ ಆಂಬುಲೆನ್ಸ್ ಒಂದು ದ್ವಿಚಕ್ರ ವಾಹನ ಓಡಾಡಕ್ ಆಗ್ತಿರಲಿಲ್ಲ. ಅಂತ ಸನ್ನಿವೇಶದಲ್ಲಿ ಚಿನ್ನಣ್ಣವರು ಮುಂದೆ ನಿಂತಿದ್ದಾರೆ. ಅವರಿಗೆ ನಮಗೆ ಎಲ್ಲ ಇದರಿಂದ ಸಹಕಾರ ಕೊಡ್ತಿದ್ದಾರೆ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.